ನಮಸ್ಕಾರ. ನೀವು ನೋಡ್ತಾ ಇದ್ರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಹೆತ್ತವರನ್ನ ಕೈಬಿಟ್ರೆ ಮಕ್ಕಳ ಸಂಬಳ ಕಟ್. ಎಂಎಲ್ಎ ಎಂಪಿಗಳಿಗೂ ಅನ್ವಯ. ತೆಲಂಗಾಣದಲ್ಲಿ ಐತಿಹಾಸಿಕ ಕಾನೂನು ಜಾರಿಗೆ ತಂದ ಸಿಎಂ ರೇವಂತ್ ರೆಡ್ಡಿ ಅವರ ಸರ್ಕಾರದ ನಡೆ ಮಕ್ಕಳಿಂದ ಹೊರದೂಡಲ್ಪಟ್ಟಂತಹ ಅದೆಷ್ಟೋ ಹೆತ್ತವರ ಬಿಸಿಯು ಸಿರಿಗೆ ಇನ್ಮುಂದೆ ತಂಪನ್ನ ಎರೆಯಲಿದೆ. ಮಕ್ಕಳಾಗದವರು ದೇವರು, ದೇವಸ್ಥಾನ, ಜ್ಯೋತಿಷ್ಯ, ಹರಕೆ, ಉಪವಾಸ, ಪೂಜೆ ಪುನಸ್ಕಾರ, ಹೋಮ ಹವನ, ಹಾಸ್ಪಿಟಲ್ ಅಂತೆಲ್ಲ ಎಡತಾಗ್ತಾರೆ ವೀಕ್ಷಕರೇ. ಆದರೆ ಹೆತ್ತವರು ತಮ್ಮ ಕಣ್ಣ ರೆಪ್ಪೆಯಂತೆ ಕಂಡಂತಹ ಆ ಮಕ್ಕಳೇ ಪ್ರಪಂಚ ಅಂತ ಭಾವಿಸಿದಂತಹ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡಿ ಬೆಳೆಸಿದಂತಹ ಮಕ್ಕಳು ಎದೆಮಟ್ಟಕ್ಕೆ ಬರ್ತಿದ್ದ ಹಾಗೇನೆ ಪೋಷಕರ ಅಥವಾ ತಂದೆಯ ಎದೆಗೆ ಒದೆಯುವಂತಹ ಮನೆಯಿಂದ ಹೊರದೂಡುವ ಕೆಲವು ಆಘಾತಕಾರಿ ಘಟನೆಗಳು ಇವತ್ತಿನ ಸಮಾಜದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಆತಂಕಕಾರಿ ವಿಚಾರವೇ ಸರಿ. ಮಕ್ಕಳಾದವರು ತಾಯಿ ತಂದೆಯ ಋಣ ತೀರಿಸುವುದಕ್ಕೆ ಸಾಧ್ಯವೇ ಹೇಳಿ? ತಮಗೆ ತಿನ್ನೋದಕ್ಕೆ ಅನ್ನ ಇಲ್ಲದೆ ಇದ್ರು, ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲದೆ ಇದ್ರು, ತಮ್ಮ ಇಡೀ ಜೀವನವನ್ನು ಸವಿಸಿ ರಕ್ತವನ್ನೇ ಬೆವರಾಗಿ ಹರಿಸಿ ಮಕ್ಕಳನ್ನ ಓದಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡ್ತಾರೆ. ಆದರೆ ಅದೇ ಮಕ್ಕಳು ಕೈತುಂಬಾ ಸಂಬಳ ಬರೋ ಕೆಲಸಕ್ಕೆ ಸೇರಿದ ಮೇಲೆ, ಐಷಾರಾಮಿ ಜೀವನಕ್ಕೆ ಒಗ್ಗಿಕೊಂಡ ಮೇಲೆ, ಮದುವೆಯಾಗಿ ತಮ್ಮದೇ ಆದ ಒಂದು ಪ್ರಪಂಚ ಸೃಷ್ಟಿಯಾದ ಮೇಲೆ ಆ ಅಪ್ಪ ಅಮ್ಮ ಅವರಿಗೆ ಭಾರ ಆಗಿಬಿಡ್ತಾರೆ. ಯಾವ ಕೈಗಳು ಇವರನ್ನ ಎತ್ತಿ ಮುದ್ದಾಡಿಸಿರ್ತವೋ ಅದೇ ಕೈಗಳಿಗೆ ಚಿಪ್ಪು ಕೊಟ್ಟು ವೃದ್ಧಾಶ್ರಮದ ಪಾಲು ಮಾಡ್ತಾರೆ. ಇಂದಿನ ಆಧುನಿಕ ಸಮಾಜದಲ್ಲಿ 100ಕ್ಕೆ 60 ಮನೆಗಳಲ್ಲಿ ನಡೀತಾ ಇರುವಂತಹ ಕರಾಳ ಸತ್ಯ ಇದು. ಇಂತಹ ಅದೆಷ್ಟೋ ವಯಸ್ಸಾದ ಜೀವಿಗಳು ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲು ಏರಲಾಗದೆ ಅನ್ನಕ್ಕೂ ಗತಿ ಇಲ್ಲದೆ ಅನಾಥರಂತೆ ಬೀದಿಯಲ್ಲಿ ಪ್ರಾಣ ಬಿಡ್ತಾ ಇದ್ದಾರೆ. ಆದರೆ ಇನ್ಮುಂದೆ ಈ ಕರುಣಾಜನಕ ಕಥೆಗೆ, ಪಾಪಿ ಮಕ್ಕಳ ಅಟ್ಟಹಾಸಕ್ಕೆ ಸಂಪೂರ್ಣ ಬ್ರೇಕ್ ಬೀಳಲಿದೆ. ಹೌದು, ತೆಲಂಗಾಣ ಸರ್ಕಾರ ತೆಗೆದುಕೊಂಡಂತ ಮಹತ್ ನಿರ್ಧಾರ ಇದು. ಇತ್ತೀಚೆಗೆ ಅತ್ಯಂತ ಒಂದು ಐತಿಹಾಸಿಕ ಹೆಜ್ಜೆಯನ್ನ ತೆಲಂಗಾಣ ಸರ್ಕಾರ ಇಟ್ಟಿದೆ. ಪೋಷಕರನ್ನ ಸರಿಯಾಗಿ ನೋಡಿಕೊಳ್ಳದ ಮಕ್ಕಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ತೆಲಂಗಾಣ ಉದ್ಯೋಗಿಗಳ ಹೊಣೆಗಾರಿಕೆ ಮತ್ತು ಪೋಷಕರ ಬೆಂಬಲ ಮಾನಿಟರಿಂಗ್ ಬಿಲ್ 2026 ಮಾರ್ಚ್ 2026ರಲ್ಲಿ ವಿಧಾನಸಭೆಯಲ್ಲಿ ಅಂಗೀಕರಿಸಿತು. ಈ ಕಾನೂನು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಅನ್ವಯ ಆಗುತ್ತೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಅಥವಾ ಸ್ವಯಂ ಉದ್ಯೋಗ ಹೊಂದಿರುವವರು ತಮ್ಮ ಪೋಷಕರಿಗೆ ಕನಿಷ್ಠ ಜೀವನೋಪಾಯದ ವೆಚ್ಚವನ್ನು ನೀಡದೇ ಇದ್ರೆ ಕಾನೂನಿನ ಮೂಲಕ ಅವರ ಆದಾಯದ ಒಂದು ಭಾಗವನ್ನ ಪೋಷಕರಿಗೆ ಕೊಡಿಸುವಂತಹ ಅಧಿಕಾರ ಆಯಾ ಜಿಲ್ಲಾಡಳಿತಕ್ಕಿರುತ್ತೆ, ಜಿಲ್ಲಾಧಿಕಾರಿಗಳಿಗಿರುತ್ತೆ. ಈ ಕಾನೂನು ಹೆತ್ತವರನ್ನ ನಿರ್ಲಕ್ಷಿಸುವ ಮಕ್ಕಳಿಗೆ ಒಂದು ಭಯವನ್ನ ಹುಟ್ಟಿಸುತ್ತೆ. ಹೆತ್ತವರನ್ನ ಕಡೆಗಣಿಸಿದ್ರೆ ನಮ್ಮ ಆಸ್ತಿ ಅಥವಾ ಆದಾಯದ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ಆತಂಕ ಮಕ್ಕಳಲ್ಲಿ ಜವಾಬ್ದಾರಿ ಮೂಡುವಂತೆ ಮಾಡುತ್ತೆ. ಒಂದು ವೇಳೆ ಪೋಷಕರು ತಮ್ಮ ಆಸ್ತಿಯನ್ನ ಮಕ್ಕಳಿಗೆ ಬರೆದುಕೊಟ್ಟ ನಂತರ ಮಕ್ಕಳು ಅವರನ್ನ ನೋಡ್ಕೊಳ್ಳದೇ ಇದ್ರೆ ಆ ಆಸ್ತಿ ವರ್ಗಾವಣೆಯನ್ನ ರದ್ದುಪಡಿಸುವ ಅಧಿಕಾರ ಕೂಡ ಈ ಕಾನೂನಿನ ಅಡಿಯಲ್ಲಿ ಬರುತ್ತೆ. ಆಧುನಿಕ ಕಾಲದಲ್ಲಿ ಪೋಷಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಕೇವಲ ಹಣಕ್ಕೆ ಸೀಮಿತವಾಗಿಲ್ಲ ವೀಕ್ಷಕರೇ. ಮಾನಸಿಕ ಮತ್ತು ಸಾಮಾಜಿಕವಾಗಿ ಕಂಡು ಬರುವಂಥದ್ದನ್ನು ನಾವೇನು ಕಾಣಬಹುದಾಗಿದೆ. ಈ ಹಿಂದೆಲ್ಲ ನಾವು ಗಮನಿಸ್ತಿದ್ವಿ, ಗೊತ್ತಿರಬಹುದು, ಅವಿಭಕ್ತ ಕುಟುಂಬ ಪದ್ಧತಿ ಜಾರಿಯಲ್ಲಿತ್ತು, ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ. ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬಿದ್ದಂತೆ ಈ ಜಾಯಿಂಟ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ. ಆದರೆ ಇವತ್ತಿನ ಧಾವಂತದ ಬದುಕಲ್ಲಿ ಮತ್ತು ನಗರೀಕರಣದ ಪ್ರಭಾವದಿಂದಾಗಿ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಒಂದೇ ಮನೆಯಲ್ಲಿ 2 ಅಥವಾ 3 ತಲೆಮಾರಿನ ಜನರು, ಅಂದರೆ ಅಜ್ಜ ಅಜ್ಜಿ, ತಂದೆ ತಾಯಿ, ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣ ತಮ್ಮಂದಿರು, ಹಾಗೆ ಅವರ ಮಕ್ಕಳು, ಹೀಗೆ ಒಟ್ಟಾಗಿ ವಾಸಿಸುವುದನ್ನು ನಾವು ಅವಿಭಕ್ತ ಕುಟುಂಬ ಅಂತ ಹೇಳ್ತಿದ್ವಿ. ಇಲ್ಲಿ ಒಂದೇ ಅಡುಗೆ ಮನೆ ಇರುತ್ತೆ ಮತ್ತು ಕುಟುಂಬದ ಆಸ್ತಿ ಹಾಗೂ ಆದಾಯ ಎಲ್ರಿಗೂ ಸಮಾನವಾಗಿರ್ತಾ ಇತ್ತು. ಅವಿಭಕ್ತ ಕುಟುಂಬದ ಪ್ರಮುಖ ಅನುಕೂಲಗಳು ಭದ್ರತೆ ಮತ್ತು ಬೆಂಬಲವೇ ಆಗಿರ್ತಾ ಇತ್ತು. ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಅವಿಭಕ್ತ ಕುಟುಂಬದಲ್ಲಿ ಅತ್ಯುತ್ತಮ ಭದ್ರತೆ ಇರ್ತಿತ್ತು. ಪೋಷಕರು ಕೆಲಸಕ್ಕೆ ಹೋದಾಗ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಅಜ್ಜ ಅಜ್ಜಿ ಇರ್ತಿದ್ರು. ಸಂಕಷ್ಟದ ಸಮಯದಲ್ಲಿ ಇಡೀ ಕುಟುಂಬ ಜೊತೆಯಾಗಿರ್ತಿತ್ತು. ಈ ಅವಿಭಕ್ತ ಕುಟುಂಬದ ವಾತಾವರಣ ಆಗಿತ್ತು. ಆದರೆ ಈಗಿಲ್ಲ. ಇದೆ, ಆದರೆ ಕೆಲವೇ ಕುಟುಂಬಗಳಲ್ಲಿ ಮಾತ್ರ ನಾವು ನೋಡಬಹುದಾಗಿದೆ ಆ ಒಗ್ಗಟ್ಟನ್ನ, ಬಾಂಧವ್ಯವನ್ನ, ಪರಸ್ಪರ ಗೌರವ, ಪ್ರೀತಿಯನ್ನ. ಇದೆಲ್ಲವೂ ಇವತ್ತು ಕೆಲವು ಕುಟುಂಬಗಳಲ್ಲಿ ಮಾತ್ರ ನಾವು ಕಾಣಬಹುದು. ಒಂದೇ ಮನೆಯಲ್ಲಿ ಎಲ್ಲರೂ ವಾಸಿಸೋದ್ರಿಂದ ಮನೆ ಬಾಡಿಗೆ, ವಿದ್ಯುತ್ ಬಿಲ್ ಮತ್ತು ದಿನಸಿ ವೆಚ್ಚಗಳು ಹಂಚಿ ಹೋಗ್ತವೆ. ಇದು ವೈಯಕ್ತಿಕವಾಗಿ ಆರ್ಥಿಕ ಹೊರೆಯನ್ನು ತಗ್ಗಿಸುತ್ತೆ. ಅಲ್ಲದೆ ಹಿರಿಯರ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳೆಯೋದ್ರಿಂದ ಅವರಿಗೆ ಕೌಟುಂಬಿಕ ಮೌಲ್ಯಗಳು, ಸಂಪ್ರದಾಯಗಳು ಮತ್ತು ಶಿಸ್ತು ಸಹಜವಾಗಿಯೇ ಸಿದ್ಧಿಸುತ್ತೆ, ಎಲ್ಲರೂ ಒಟ್ಟಾಗಿ ಬದುಕಿದಾಗ ಬಾಳದಾಗ. ಅಲ್ಲದೆ ಮನೆ ಕೆಲಸಗಳು ಒಬ್ಬರ ಮೇಲೆ ಬೀಳದೆ ಎಲ್ಲರ ನಡುವೆ ಹಂಚಿ ಹೋಗೋದ್ರಿಂದ ಒತ್ತಡ ಕೂಡ ಕಡಿಮೆ ಆಗ್ತಾ ಇತ್ತು.
ಮಕ್ಕಳು ತಪ್ಪು ಮಾಡಿದರೆ ಮನೆಯ ಹಿರಿಯರು ತಿದ್ದಿ ಬುದ್ಧಿ ಹೇಳ್ತಾ ಇದ್ರು. ಅವಿಭಕ್ತ ಕುಟುಂಬದಲ್ಲಿ ಪೋಷಕರನ್ನ ನೋಡಿಕೊಳ್ಳುವುದು ಕೇವಲ ಒಬ್ಬ ಮಗನ ಜವಾಬ್ದಾರಿಯಾಗಿರದೆ ಇಡೀ ಕುಟುಂಬದ ಹೊಣೆಯಾಗಿರ್ತಿತ್ತು. ಆದರೆ ಇಂದಿನ ದಿನಗಳಲ್ಲಿ ವಿಭಕ್ತ ಕುಟುಂಬಗಳಿಂದಾಗಿ ಎದುರಿಸ್ತಾ ಇರುವಂತಹ ಸವಾಲುಗಳು ಹಲವು. ಇವತ್ತು ಅವಿಭಕ್ತ ಕುಟುಂಬಗಳು ಒಡೆದು ಹೋಗ್ತಾ ಇರೋದ್ರಿಂದಲೇ ಪೋಷಕರು ಬೀದಿಗೆ ಬೀಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಕುಟುಂಬಗಳು ಸಣ್ಣದಾದಂತೆ ನನ್ನ ಜೀವನ, ನನ್ನ ಹಣ, ನನ್ನ ಗಂಡ, ಮಕ್ಕಳು ಹಾಗೂ ನಾನು ಅಥವಾ ನನ್ನ ಹೆಂಡತಿ ಮಕ್ಕಳು ಮತ್ತು ನಾನು ಅನ್ನುವಂಥ ಪ್ರವೃತ್ತಿ ಬೆಳೆದು ಪೋಷಕರು ಒಂಟಿಯಾಗ್ತಾ ಇದ್ದಾರೆ. ಮಾನಸಿಕ ಏಕಾಂಗಿತನ, ಮಕ್ಕಳು ಉದ್ಯೋಗದ ನಿಮಿತ್ತ ವಿದೇಶ ಅಥವಾ ಬೇರೆ ನಗರಗಳಿಗೆ ಹೋದಾಗ ಪೋಷಕರು 4 ಗೋಡೆಗಳ ಮಧ್ಯೆ ಒಂಟಿಯಾಗ್ತಿದ್ದಾರೆ. ಮಾತು ಹಂಚಿಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಡಿಪ್ರೆಷನ್ಗೊಳಗಾಗ್ತಿದ್ದಾರೆ. ಆಸ್ತಿ ವಿಚಾರವಾಗಿ ತಮ್ಮ ಹೆಸರಿಗೆ ಮಾಡಿಸ್ಕೊಳ್ಳುವವರೆಗೆ ಪೋಷಕರನ್ನ ಚೆನ್ನಾಗಿ ನೋಡಿಕೊಳ್ಳುವಂಥ ಮಕ್ಕಳು ಒಮ್ಮೆ ಆಸ್ತಿ ಕೈ ಸೇರಿದ ಮೇಲೆ ಅವ್ರನ್ನ ಅನಾಥಾಶ್ರಮಕ್ಕೆ ತಳ್ಳೋದು, ಬೀದಿಗೆ ತಳ್ಳುವಂಥದ್ದು ನಾವು ನೋಡ್ತಾ ಇದ್ವಿ. ಇದಾವುದೂ ಕೂಡ ಆಗಬಾರದು, ಪೋಷಕರನ್ನ ಮೂಲೆಗುಂಪು ಮಾಡಬಾರದು ಅನ್ನುವಂಥ ಕಾರಣಕ್ಕೆ, ಮತ್ತೆ ವಯಸ್ಸಾದ ಕಾಲದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಆಗಬಾರದು ಅನ್ನುವಂಥ ಕಾರಣಕ್ಕೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರು ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಬಹಳ ಸೂಕ್ತವಾಗಿದೆ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಇದೇ ಕಾರಣಕ್ಕೆ ಪೋಷಕರನ್ನ ಹೊರೆ ಅಂತ ಭಾವಿಸುವಂಥ ಮಕ್ಕಳಿಗೆ ಅದು MLAಗಳು ಮತ್ತು MP ಗಳಿಗೂ ಅನ್ವಯ ಆಗುತ್ತೆ. ಅದರ ಜೊತೆಗೆ ಸರ್ಕಾರಿ ನೌಕರರು ಇರ್ಬೋದು ಅಥವಾ ಜನಸಾಮಾನ್ಯರು ಅಥವಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಅನ್ವಯ ಆಗುತ್ತೆ. ಪೋಷಕರು ಒಂದು ವೇಳೆ ಮಕ್ಕಳು ಪೋಷಕರನ್ನ ನಮಗೆ ಭಾರ, ಪೋಷಕರು ಅಂತ ಅವ್ರನ್ನೇನಾದರೂ ದೂರ ತಳ್ಳಿದ್ರೆ ಖಂಡಿತವಾಗಿಯೂ ನೀವು ಬೆಲೆ ತೆರಬೇಕಾಗುತ್ತೆ. ತೆಲಂಗಾಣದ ಐತಿಹಾಸಿಕ ಕಾನೂನು ಪೋಷಕರ ಕುರಿತು ಮಕ್ಕಳು ಮಾಡುವಂಥ ತಿರಸ್ಕಾರಕ್ಕೆ ಮದ್ದು ಅರಿಯೋದಕ್ಕೆ ಮುಂದಾಗಿದ್ದು, ಇತರೆ ರಾಜ್ಯಗಳಿಗಿಂತ ಭಿನ್ನವಾಗಿರೋದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರೋದಕ್ಕೆ ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಈ ಕಾಯ್ದೆ ಮುಖ್ಯ ಅಂಶಗಳು ಅಂತಂದ್ರೆ ಆ ಪಾಯಿಂಟ್ ಕೂಡ ಹೇಳಿಬಿಡ್ತೀನಿ. ಯಾವುದೇ ಉದ್ಯೋಗಿ ತನ್ನ ಪೋಷಕರನ್ನ ಅಥವಾ ಮಲತಾಯಿ ಅಥವಾ ತಂದೆಯನ್ನ ನಿರ್ಲಕ್ಷಿಸಿದರೆ ಅವರ ಒಟ್ಟು ವೇತನದಲ್ಲಿ 15% ಅಥವಾ ಗರಿಷ್ಠ 10,000 ರೂಪಾಯಿಗಳನ್ನು ಕಡಿತಗೊಳಿಸಿ ನೇರವಾಗಿ ಪೋಷಕರ ಬ್ಯಾಂಕ್ಗೆ ಅವರ ಖಾತೆಗೆ ಜಮೆ ಮಾಡಲಾಗುತ್ತೆ. 2ನೇ ಪಾಯಿಂಟ್, ಈ ಕಾನೂನು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತ ಆಗಿಲ್ಲ. ಸರ್ಕಾರಿ ಮತ್ತು ಖಾಸಗಿ ವಲಯದ ಎಲ್ಲ ಉದ್ಯೋಗಿಗಳು, MLAಗಳು, MP ಗಳು ಮತ್ತು MLCಗಳು, ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳಾದ ಕಾರ್ಪೊರೇಟರ್ಗಳು, ಕೌನ್ಸಿಲರ್ಗಳು, ಹಾಗೆಯೇ ಸರ್ಪಂಚ್ಗಳಲ್ಲದೆ ಹೆತ್ತವರನ್ನ ನೋಡಿಕೊಳ್ಳದ ಜನಸಾಮಾನ್ಯರಿಗೂ ಕೂಡ ಇದು ಅನ್ವಯ ಆಗತ್ತೆ. ಒಂದು ವೇಳೆ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೊಳಗಾದರೆ ಪೋಷಕರು ತಮ್ಮ ದೂರನ್ನು ಅಥವಾ ಅಹವಾಲನ್ನು ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ಸಲ್ಲಿಸಬಹುದಾಗಿದೆ. ದೂರು ಬಂದ 60 ದಿನಗಳ ಒಳಗಾಗಿ ವಿಚಾರಣೆ ನಡೆಸಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಆದೇಶವನ್ನು ಹೊರಡಿಸುವುದಕ್ಕೂ ಅವಕಾಶ ಇದೆ. ಅಲ್ಲದೆ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಕ್ಕೆ ಹಿರಿಯ ನಾಗರಿಕರ ಆಯೋಗವನ್ನು ಕೂಡ ಅಂದರೆ ಸೀನಿಯರ್ ಸಿಟಿಸನ್ ಕಮಿಷನ್ ಸ್ಥಾಪನೆ ಕೂಡ ಮಾಡಲಾಗುತ್ತೆ. ಇದರ ನೇತೃತ್ವವನ್ನು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ವಹಿಸುತ್ತಾರೆ. ಈ ಕಾನೂನಿನ ಮೂಲಕ ಈ ಮೂಲ ಉದ್ದೇಶ ಅಂದ್ರೆ ಕೇಂದ್ರ ಸರ್ಕಾರದ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಈಗಾಗಲೇ ಅಸ್ತಿತ್ವದಲ್ಲಿದ್ದು ಕೂಡ ಪರಿಣಾಮಕಾರಿಯಾಗಿ ಅದನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ತೆಲಂಗಾಣ ಸರ್ಕಾರ ಮುಂದಾಗಿದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖವಾದಂತಹ ಒಂದು ವಿಶೇಷ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.